ಮತ್ತೊಂದು ಬ್ರೇಕಿಂಗ್ ನ್ಯೂಸ್ ಇದೆ. ವಿಜಯಪುರ ಬಿಜೆಪಿ ಅಭ್ಯರ್ಥಿಯಿಂದ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ. ದೇವಸ್ಥಾನದಲ್ಲೇ ಮತಯಾಚನೆ ಮಾಡಿದ್ದಾರೆ ರಮೇಶ್ ಜಿಗಜಿಣಗಿ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಕೇಡಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ದೇವಸ್ಥಾನದ ಆವರಣದಲ್ಲಿ ರಮೇಶ್ ಜಿಗಜಿಣಗಿ ಭಾಷಣವನ್ನ ಮಾಡಿದ್ದಾರೆ. ಎಂಎಲ್ಸಿ ಅರುಣ್ ಶಹಾಪುರ ಸೇರಿ ಸ್ಥಳೀಯ ಬಿಜೆಪಿ ಮುಖಂಡರು ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ವಿಜಯಪುರ ಬಿಜೆಪಿ ಅಭ್ಯರ್ಥಿಯಿಂದ ನೀತಿ ಸಂಹಿತೆ ಉಲ್ಲಂಘನೆಯಾಗಿದೆ. ದೇವಸ್ಥಾನದಲ್ಲೇ ಮತಯಾಚನೆ ಮಾಡಿದ್ದಾರೆ ರಮೇಶ್ ಜಿಗಜಿಣಗಿ. ವಿಜಯಪುರ ಜಿಲ್ಲೆ ಇಂಡಿ ತಾಲೂಕಿನ ಕೇಡಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ದೇವಸ್ಥಾನದ ಆವರಣದಲ್ಲಿ ರಮೇಶ್ ಜಿಗಜಿಣಗಿ ಭಾಷಣ ಮಾಡಿರೋದು, ಆ ವಿಡಿಯೋ ಇದೀಗ ಸಾಕಷ್ಟು ಟೀಕೆಗೆ ವ್ಯಕ್ತವಾಗ್ತಾ ಇದೆ. ಎಂಎಲ್ಸಿ ಅರುಣ್ ಶಹಾಪುರ ಸೇರಿ ಸ್ಥಳೀಯ ಬಿಜೆಪಿ ಮುಖಂಡರು ಕೂಡ ಈ ಒಂದು ಭಾಷಣ ಮಾಡುವಂತ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಎಲ್ಲಾ ದೃಶ್ಯಗಳನ್ನ ನೀವು ಕೂಡ ನೋಡ್ತಾ ಇದ್ದೀರಾ. ದೇವಸ್ಥಾನದಲ್ಲೇ ಮತಯಾಚನೆ ಮಾಡಿದಂತಹ ವಿಡಿಯೋ ಇದು. ನಮ್ಮ ದುರ್ದೇವ್ ನೋಡ್ರಿ, ಇಡೀ ಕರ್ನಾಟಕದೊಳಗ 3 ಜಿಲ್ಲಾದಾಗಿರೋ ಪಾರ್ಟಿ ಇವತ್ ನಮ್ಮ ಬಿಜಾಪುರ ಜಿಲ್ಲಾದೊಳಗ ಟಿಕೆಟ್ ತಗೊಂಡ್ಬಂದ್ ಜಿಗಜಿಣಗಿ ಸಾಹೇಬ್ರ ಎದುರು ನಿಂತಾರ. ಅವ್ರು ಏನ್ ಮಾತಾಡ್ಲಾಕತ್ತಾರ? ಜಿಗಜಿಣಗಿ ಸಾಹೇಬ್ರು ಏನ್ ಅಭಿವೃದ್ಧಿ ಮಾಡ್ಯಾರ ಅಂತ ಹೇಳಿ. ಬಂಧುಗಳ, ನಾನು ನಿಮ್ ಮೂಲಕ ಹೇಳ್ತೀನಿ, ಆ ಜೆಡಿಎಸ್ ಎಲ್ಲವ ಆ ಜೆಡಿಎಸ್ ಅನ್ನೋದು ಅಡ್ರೆಸ್ ಹೇಳ್ಬೇಕು. ಇವತ್ತು ಪಾಪ್ರಿ ಬಹಳ ಸಲ ಸೋತನ ಇರ್ಲಿ ಅಂತ ಹೇಳಿ ಮಡಗುಳಿ ಮುತ್ತಾಗ ಆರಿಸ್ಕೊಂಡ್ಬಂದ್ರು. ಇಲ್ಲೊಂದ್ ಸ್ವಲ್ಪ ನಾವು ಹೇಳುವುದೇವೆ ಅನ್ನೋ ಕಾರಣಕ್ಕಾಗಿ ಸ್ವಲ್ಪ ಕನ್ಫ್ಯೂಷನ್ ಗೊತ್ತಲ್ಲ ನಿಮ್ಗೆ ಹೆಂಗಾಯ್ತು ಅಂತ ಹೇಳಿ. ದೇವಾನಂದ್ ನಾನೇನು ನಿಮ್ಮ ಊರಿಗೆ ಈ ತಾಲೂಕಿಗೆ ಹೊಸವೇನಲ್ಲ. ಸುಮಾರು 4 ದಶಕಗಳ ಕಾಲ ನಿಮ್ಮ ಜೊತೆ ರಾಜಕಾರಣದಲ್ಲಿ ಸಕ್ರಿಯವಾಗಿ ಕೆಲಸ ಮಾಡಿದ್ದೀವಿ. ನಿಮ್ಮೂರ ಇದೊಂದೇ ಸಲ ಅಲ್ಲ, ಸಾಕಷ್ಟು ಸಲ ನಿಮ್ಮೂರಿಗೆ ನಾನು ಬಂದಿದ್ದೀನಿ. ಸಾಕಷ್ಟು ಅಭಿವೃದ್ಧಿಯ ಕೆಲಸ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಮಸಳ್ಳಿ. ಬಿಜೆಪಿ ಅಭ್ಯರ್ಥಿ ಆಗಿರ್ಬೋದು ಅಥವಾ ಜೊತೆಲಿದ್ದಂತ ಯಾವ ನಾಯಕರಿಗೂ ಹಾಗಾದ್ರೆ ಗೊತ್ತಾಗ್ಲಿಲ್ವಾ ನೀತಿ ಸಂಹಿತೆ ಉಲ್ಲಂಘನೆ ಆಗ್ತಾ ಇದೆ ಹಿಂಗ್ ಮಾಡಿದ್ರೆ ಅಂತ? ಹೌದು ಅಂಕಿತ, ಏನು ವಿಜಯಪುರ ಮೀಸಲು ಲೋಕಸಭಾ ಮತಕ್ಷೇತ್ರದ ಚುನಾವಣೆ ನಡೀತಾ ಇದೆ. ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ಅವರು ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಈ ಹಿನ್ನೆಲೆ ಅವರು ಇಂಡಿ ತಾಲೂಕಿನ ಕೇಡಗಿ ಗ್ರಾಮದಲ್ಲಿ ಒಂದು ದೇವಸ್ಥಾನದಲ್ಲೇ ಒಂದು ಪ್ರಚಾರ ಸಭೆ ನಡೆಸಿದ್ರು ಅಂತ ಹೇಳ್ಬೋದು. ಒಂದು ಚುನಾವಣಾ ಆಯೋಗದ ಸ್ಪಷ್ಟ ನಿರ್ದೇಶನ ಇದೆ, ದೇವಸ್ಥಾನದಲ್ಲಿ ಯಾವುದೇ ಕಾರಣಕ್ಕೂ ಪ್ರಚಾರ ಮಾಡಬಾರದು, ಇದು ಸ್ಪಷ್ಟವಾಗಿ ನೀತಿ ಸಂಹಿತೆ ಉಲ್ಲಂಘನೆ ಆಗುತ್ತೆ ಅಂತ ಹೇಳಿ. ಆದರೂ ಸಹ ಜಿಗಜಿಣಗಿ ಅವರು ಅಲ್ಲಿ ದೇವಸ್ಥಾನದಲ್ಲಿ ಪ್ರಚಾರ ಮಾಡಿದ್ದಾರೆ. ಅವರ ಜೊತೆ ಎಂಎಲ್ಸಿ ಅರುಣ್ ಶಹಾಪುರ ಸಹ ಇದ್ರು, ಅವರು ಸಹ ಪ್ರಚಾರ ಮಾಡಿದ್ದಾರೆ. ಇಷ್ಟೆಲ್ಲ ಘಟನೆ ನಡೆದ್ರು ಸಹ ಚುನಾವಣಾಧಿಕಾರಿಗಳಾಗಿರಬಹುದು, ಅಲ್ಲಿ ಯಾವೊಬ್ಬ ಅಧಿಕಾರಿ ಬಂದು ಅದನ್ನು ತಡೆಗಟ್ಟಿಲ್ಲ. ಮತ್ತೆ ಅವರ ಕೇಂದ್ರ ಸಚಿವ ರಮೇಶ್ ಜಿಗಜಿಣಗಿ ವಿರುದ್ಧ ಕೇಸು ಸಹ ದಾಖಲೆ ಮಾಡಿಲ್ಲ. ಈ ಹಿನ್ನೆಲೆಯಲ್ಲಿ ಒಬ್ಬ ಕೇಂದ್ರ ಸಚಿವರೇ ಈ ರೀತಿ ಕಾನೂನನ್ನು ಉಲ್ಲಂಘನೆ ಮಾಡಿದರೆ ಸಾಮಾನ್ಯರ ಗತಿ ಏನಂತೇಳಿ ಜನರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಒಂದು ಚುನಾವಣಾ ಆಯೋಗದ ನಿರ್ದೇಶನವನ್ನು ಪಾಲಿಸ್ತಾ ಇಲ್ಲ. ಈ ಹಿನ್ನೆಲೆಯಲ್ಲಿ ಎಲ್ಲಾ ದೇವಸ್ಥಾನದಲ್ಲಿ ಕೇಂದ್ರ ಸಚಿವರು ಪ್ರಚಾರ ಮಾಡ್ತಾ ಇದ್ದಾರೆ. ಇದು ಸ್ಪಷ್ಟ ಉಲ್ಲಂಘನೆ ಆಗಿದೆ ಅಂತೇಳಿ ಅಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರು ಸಹ ಆರೋಪ ಮಾಡಿದ್ದಾರೆ. ಆದ್ರೆ ಈ ಚುನಾವಣಾಧಿಕಾರಿಗಳು ಮಾತ್ರ ಯಾವುದೇ ರೀತಿ ಕ್ರಮ ಕೈಗೊಂಡಿಲ್ಲ ಅಂಕಿತ. ಓಕೆ, ಧನ್ಯವಾದ ಶರಣು ತಮ್ಮೆಲ್ಲ ಮಾಹಿತಿಗಾಗಿ.